ಕನಕಪುರ ಮಹಾಶಿವರಾತ್ರಿ ಪ್ರಯುಕ್ತ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗುವ ಯಾತ್ರಾರ್ಥಿಗಳಿಗೆ ಕನಕಪುರದಿಂದ ಮಾರ್ಗಮಧ್ಯದಲ್ಲಿ ಏಳಗಳ್ಳಿಯ ಶಕ್ತಿ ದೇವತೆ ತಾಯಿ ಮುದ್ದಮ್ಮ ಹಾಗೂ ಬಸವೇಶ್ವರ ಸ್ವಾಮಿ ದೇವಾಲಯದ ಸನ್ನಿಧಾನದಲ್ಲಿ ಸಾವಿರಾರು ಯಾತ್ರಾರ್ಥಿಗಳಿಗೆ ಶುಕ್ರವಾರ ಅನ್ನದಾನ ಏರ್ಪಡಿಸಲಾಗಿತ್ತು. ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಅನ್ನಪ್ರಸಾದ ಸ್ವೀಕರಿಸಿದರು. ಮಲೆ ಮಹದೇಶ್ವರ ಸ್ವಾಮಿ ಅನ್ನದಾಸೋಹ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಏಳಗಳ್ಳಿ ಗ್ರಾಮದ ಎಚ್ ಕೆ ಕುಮಾರ್, ಕೆ ಆರ್ ಮುತ್ತೇಗೌಡ, ರವಿ, ಕಾರ್ಯದರ್ಶಿ ಎಚ್ ಕೆ ಶಿವಬಸಪ್ಪ, ದುಂಡುಮಾದಪ್ಪ, ದೊಡ್ಡಣ್ಣ ಉರುಫ್ ಕೆಂಪೇಗೌಡ, ಶಿವರಾಜು, ಸುರೇಶ್, ಬಸವರಾಜು, ಶಂಕರ್, ಶಿವರಾಮಯ್ಯ, ಕೆಂಪರಾಜು ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆರಾಮ ಮಾಡ್ಕೋಬೋದಣ್ಣ. ದಯವಿಟ್ಟು ಊಟ ಮಾಡಿ ಅಣ್ಣ ಕೂತ್ಕೊಂಡು. ನೂರು ಟಾಪಲು ಈಗ ಬಂದ ಮಾಡಿ. ಅಣ್ಣ ಪೆಂಡಲ್ ಕೆಳಗಡೆ ಚೇರ್ಗಳೈತೆ, ಹೋಗಿ ಕೂತ್ಕೊಂಡು ಊಟ ಮಾಡಿ. ನಿಂತ್ಕೊಂಡು ಯಾರು ಮಾಡ್ಬೇಡಿ ಊಟನ. ಒಳ್ಳೆ
8:30ವರೆಗೆ. ಎಲ್ಲ ಬಕೆಟು ಏನಪ್ಪ ಈಗ ಈ ಕಡೆ ಬಾ. ಇಲ್ಲ ಕಾಳು ಸಾರನಾ ರಾಗಿ ರಾಗಿ ಎಷ್ಟು ಕ್ವಿಂಟಲ್ ಹಾಕಿದ್ದೀರಾ? 25 ಕ್ವಿಂಟಲ್ ರಾಗಿ, 30 ಕ್ವಿಂಟಲ್ ಅಕ್ಕಿ. ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದೀರಾ? 55 ಸಾವಿರ ಜನಕ್ಕೆ. ಈಗ ಎಷ್ಟು ಸಾವಿರ ಜನ ಊಟ ಮಾಡಿದ್ದಾರೆ? ಈಗ ಒಂದು 45 ಸಾವಿರ ಜನ ಮಾಡಿದ್ದಾರೆ. ಇದು ಎಷ್ಟು ಸಾವಿರ ಜನ ಬರೋ ನಿರೀಕ್ಷೆ ಇದೆ? 12 ಸಾವಿರ ಬರೋ ನಿರೀಕ್ಷೆ ಇದೆ. ಈ ವರ್ಷ ಇದೇ ತರ ಮಾಡಿಸಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಂಗ್ ಜನ ಬರ್ತಾ ಇದ್ದಾರೆ? ಈಗ 10,000 ಜನ ಜಾಸ್ತಿ ಇದ್ದಾರೆ. ಮುದ್ದೆ, ಅರಕ ಸಾರು, ಅನ್ನ ಸಾಂಬಾರು. ರಾತ್ರಿ ಟೊಮೊಟೊ ಬಾತು, ವಾಂಗಿ ಬಾತು. ನಿನ್ನೆ 387 ಕೆಲಸ ನಿರ್ವಹಿಸ್ತಾ ಮುದ್ದೆ ಇದ್ದಾರೆ. ಮಾಡೋರು ಪ್ರತಿ 387 ಎಲ್ಲ ನಿಮ್ಮೂರವ್ರು ಸುತ್ತಮುತ್ತ ಊರವರು ಅಕ್ಕಪಕ್ಕದ ಊರವರು, ಫ್ರೆಂಡ್ಶಿಪ್, ಭಟ್ರುಗಳು. ಈಗ ಹೇಗೆ ಈ ಒಂದು ಪದಾರ್ಥಗಳನ್ನ ಯಾವ ರೀತಿ ನೀವು ಹೊಂದಾಣಿಕೆ ಮಾಡ್ತೀರಾ? ಸ್ವಲ್ಪ ಅವ್ರವ್ರು ಕೊಡ್ತಾರೆ. ಇದು ಎಂ ಪಿ ಅವರು ಸೂರ್ಯವ್ರು ಕೊಟ್ಟಿದ್ದಾರೆ, ಅಕ್ಕಪಕ್ಕದವ್ರು ಕೊಡ್ತಾರೆ. ಇಲ್ಲ ಇದ್ದರು ಅದು ಊರುಗೌಡರು, ಕೆಂಪೇಗೌಡರು, ದೊಡ್ಡವರು ಮನೆಯವ್ರು ಆಗ್ತಿದ್ದಾರೆ. ಅವರೊಂದು ನಮ್ಮ ನೇತೃತ್ವದಲ್ಲಿ ನಡೀತದೆ. ಕೆಂಪೇಗೌಡರು ಊರಿಗೂ ದೊಡ್ಡವರ ನೇತೃತ್ವದಲ್ಲಿ ನಡೀತಾರೆ. ಎಲ್ಲಿ ಅವರೆಲ್ಲ ಕಾಣ್ತು ಈ ವರ್ಷಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಮ ಇದು ಒಂದು ಸನ್ನಿಧಿನಲ್ಲಿ ಮೂರನೇ ವರ್ಷದಲ್ಲಿ ಆ ಸಂಗಮದಲ್ಲಿ ನೀರು ಜಾಸ್ತಿ ಆಗಿ ಯಾರೋ ಇಬ್ರು ಡೆತ್ ಆಗ್ಬಿಟ್ಟು ಅಂದ್ಬಿಟ್ಟು ಹೋದ ವರ್ಷ ಕಮ್ಮಿ, ಈ ವರ್ಷ ಜಾಸ್ತಿ ಆಗವ್ರೆ. DK ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಸೂರ್ಯ ಅವರು DC ಅವ್ರನ್ನ ಕರೆದಿ ಅದೇನು ಜನಗಳು ನಡ್ಕೊಯ್ತಾರಲ್ಲ ಅವ್ರಿಗೆ ಮಾದಪ್ಪನ ಬೆಟ್ಟಕ್ಕೆ ಹೋಗೋ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿರೋದ್ರಿಂದ ಅದೆಲ್ಲ ವ್ಯಾಟ್ಸಾಪಲ್ಲಿ ಇದರಿಂದ ಎಲ್ಲ ಪ್ರಕಾರ ಆಗಿ ಈ ವರ್ಷ ಜಾಸ್ತಿ ಜನಸಂಖ್ಯೆ ಆಗದೆ. ಮೊದಲು 30,000 40,000 ಹೋಗೋದು, ಈಗ 40,000 50,000 ಜನಸಂಖ್ಯೆ ಮಾದಪ್ಪನ ಬೆಟ್ಟಕ್ಕೆ ಭಕ್ತಾದಿಗಳು ಏಳುಗಳಿಂದ ದಾಸೋಹ ಮಾಡಿಕೊಂಡು ತಾಯಿ ಮುದ್ದವನ್ನ ಸನ್ನಿಧಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋಗ್ತಾವ್ರೆ. ಓಟ್ಗಳ ವ್ಯವಸ್ಥೆ DC ಕಡೆಯಿಂದ, ಫಾರೆಸ್ಟ್ರು, ತಹಸೀಲ್ದಾರರು, ಪಂಚಾಯತಿ ಕಡೆಯಿಂದ ಎಲ್ಲ ವ್ಯವಸ್ಥೆನೂ ಮಾಡ್ತಾವ್ರೆ. ಈ ಬೆಳಗ್ಗೆಯಿಂದ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದೀರಾ? ನಾವು ಒಂದು 50,000 ಜನಕ್ಕೆ ಅಡುಗೆ ಮಾಡಿದ್ರು. ಒಂದು 30,000 ಜನ ಗಾಡಿ ಹೋಗೋರೆ. ಇನ್ನೂ ಒಂದು 15,000 ರಿಂದ 20,000 ಜನ ಬರೋ ನಿರೀಕ್ಷೆ ಇದೆ. ಎಷ್ಟು ಗಂಟೆ ನಾಳೆನೂ ಮಾಡ್ತೀರಾ? ಇವತ್ತು ಸಾಯಂಕಾಲ ರಾತ್ರಿ 11 ಗಂಟೆ, ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ನಿನ್ನೆ 12 ಗಂಟೆ 2 ಗಂಟೆಯಿಂದ ಹಿಡಿದು ರಾತ್ರಿ 11 ಗಂಟೆ ಗಂಟ ಮಾಡಿದ್ದು. ಪುನಃ ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆ 12 ಗಂಟೆ ಗಂಟ, ರಾತ್ರಿ 12 ಗಂಟೆ ಮಾಡಿದ್ದು.
ಕುಟುಂಬದ ಯಾವ ಕುಟುಂಬದಿಂದ ಮಾಡಿಸ್ತಾ ಇದ್ದೀರಾ? ನಾವು ದೊಡ್ಡಣ್ಣವ್ರ ಕುಟುಂಬದವರಿಂದ ಮತ್ತು ಎಲ್ಲ ನಮ್ಮ ಸಂಬಂಧಿಕರು, ನಮ್ಮ ಊರು ಗ್ರಾಮಸ್ಥರು, ಸ್ನೇಹಿತರು ಎಲ್ಲ ಸೇರಿಕೊಂಡು ಎಲ್ಲರ ಕಡೆಯಿಂದನೂ ಪ್ರೋತ್ಸಾಹ ಕೊಟ್ಟು ಎಲ್ಲ ಸೇರ್ಕೊಂಡು ಟ್ರಾಲಿ ಹೋಗೋದು. ಪಾತ್ರೆ ಇನ್ನೊಂದು ವೀಕ್ಷಕರೇ, ಮುದ್ದೆನ ಒಂದು ಭಕ್ತಾದಿಗಳಿಗೆ ಅಂದಾನಿ ಕೊಡ್ರೆ ಬನ್ನಿ ಇಲ್ಲಿ. 4 ಜನ ಬೆಳಗ್ಗೆಯಿಂದ ನಿಮ್ಮ ಹೆಸರು? ನನ್ನ ಹೆಸರು ಅಂದಾನಿಗೌಡರು. ಎಷ್ಟು ಜನ ಬೆಳಗ್ಗೆಯಿಂದ ಏನೇನು ಮಾಡಿದ್ದೀರಾ ಕೆಲಸಗಳಲ್ಲಿ? ನಾವು ಕನಕಪುರ ಟೌನ್ ಮಾದೇಶ್ವರ ಬಡಾವಣೆಯಲ್ಲಿ ಇರೋದು. ನಮ್ಮ ದಿನನಿತ್ಯದ ಕೆಲಸ ಅಡುಗೆ ಕಾಂಟ್ರಾಕ್ಟರ್ ನಾನು. ಇವತ್ತು ಹೋದ ವರ್ಷದ ಥರನೇ ಈ ವರ್ಷನೂ ಒಂದು 40-42 ಸಾವಿರ ಜನಕ್ಕೆ ನಾವು ಉಪಹಾರ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ಗಂಟೆನೂ ಉಪಹಾರ ವ್ಯವಸ್ಥೆ ಇರ್ತದೆ. ಈ ನಮ್ಮ ಏಳುಗಳಿ ಗ್ರಾಮಸ್ಥರು ಮುಖಂಡರು ಎಲ್ಲ ಸೇರಿ ಕುಮಾರಣ್ಣರ ಅಧ್ಯಕ್ಷತೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ 35ರಿಂದ 40 ಸಾವಿರ ಜನಕ್ಕೆ 50 ಸಾವಿರ ಜನ ರೀಚ್ ಆಗ್ತಾರೆ. ಇನ್ನು 11 ಗಂಟೆ ಇರ್ತದೆ. ಈಗ ಥಂಡಿ ಆಗ್ಲಿ ಅಂದ್ಬಿಟ್ಟು ಅಷ್ಟು ಜನ ಈಗ 40 ಸಾವಿರ ಜನ ಹೋಗಿದೆ. ಈಗ ಇನ್ನ 30-20 ಸಾವಿರ ಬರೋ ಜನ ನಿರೀಕ್ಷೆಯಲ್ಲಿದೆ. ಇನ್ನ ಮಾಡ್ತಾನೆ ಇದೀವಿ. ರಾತ್ರಿ 11 ಗಂಟೆ ಗಂಟೆ ನಾವು ತಯಾರು ಮಾಡ್ತಾನೆ ಇರ್ತೀವಿ. ಬಂದವ್ರಿಗೆ ಯಾರಿಗೂ ಇಲ್ಲ ಅನ್ನೋಂಗಿಲ್ಲ. ಬೆಳಗ್ಗೆಯಿಂದನೂ ಅವರೆಕಾಳು ಸಾರು, ಅನ್ನ, ಸಾಂಬಾರು, ಸಿಹಿ ಅನ್ನ ಮಾಡಿ ಊಟ ಬಡಿಸಿ ಅವ್ರಿಗೆ ನೀರಿನ ವ್ಯವಸ್ಥೆ ಇರ್ಬೋದು, ಬಿಸಿಲಿಗೆ ಶಾಮಿಯಾನದ ವ್ಯವಸ್ಥೆ ಇರ್ಬೋದು, ಎಲ್ಲ ಸೇರಿಕೊಂಡು ಸುತ್ತಮುತ್ತಲು ಗ್ರಾಮಸ್ಥರು ಮತ್ತು ಕುಮಾರಣ್ಣರ ಅಧ್ಯಕ್ಷತೆಯಲ್ಲಿ ನಮ್ಮ ಏಳುಗಳಿ ಗ್ರಾಮಸ್ಥರು ಎಲ್ಲನೂ ಅವ್ರಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಮಾದಪ್ಪನ ಜಾತ್ರೆಗೆ ಪಾದಯಾತ್ರೆಗೆ ಹೋಗೋಕ್ಕೆ ಎಲ್ಲ ಅನುವು ಮಾಡಿಕೊಟ್ಟವ್ರೆ. ಏಳುಗಳಿ ಗ್ರಾಮಸ್ಥರಿಗೆ ತಾಯಿ ಮುದ್ದವ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ. ಈಗ 15 ವರ್ಷದಿಂದ ನಾನು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ಎಲ್ಲ ನಮ್ಮ ಕೈಲಾದಷ್ಟು ನಾವು ಅಡುಗೆ ಮಾಡಿಕೊಂಡು ನಾವು ಜನಗಳಿಗೆ ಯಾವುದೇ ಥರದ ಇದಿಲ್ದಂಗೆ ನ್ಯಾಚುರಲ್ ಊಟ ಕೊಟ್ಟು. ನಿಮ್ಮ ತಂಡದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? ನೀವು ಭಟ್ರು ನಿಮ್ಮ ಜೊತೆಲಿ ಇವತ್ತು 130 ಜನ ಕೆಲಸ ಮಾಡ್ತಾ ಇದ್ದೀವಿ ನಾವು. 130 ಜನದಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಟೀಮ್ ಮಾಡಿದ್ದೀವಿ. ಅನ್ನ ಮಾಡೋರೆ ಬೇರೆ, ಮುದ್ದೆ ಮಾಡೋರೆ ಬೇರೆ, ಸಾಂಬಾರು ಮಾಡೋರೆ ಬೇರೆ, ಸಪ್ಲೈ ಮಾಡೋರೆ ಬೇರೆ. ಇದನ್ನೆಲ್ಲ ಮಾಡೋಕ್ಕೆ ಅಷ್ಟೇ ತಯಾರು ಮಾಡೋಕ್ಕೆ 130 ಜನ ಇದ್ದೀವಿ. ಅಲ್ಲಿ ಸರ್ವ್ ಮಾಡೋಕ್ಕೆ ಅಂದರೆ ಬಡಿಸ್ಲಿಕ್ಕೆ ಊರಿನ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಜನ ಸೇರಿಕೊಂಡು ಅವರು ಊಟ ಬಡಿಸಿ ಎಲ್ಲರಿಗೂ ಕಳಿಸಿದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇವಾಗ ಕಡಿಮೆ ಅಂದರೆ 8ರಿಂದ 9 ಸಾವಿರ ಜನ ಹೆಚ್ಚಿಗೆ ಆಗಿದೆ. ಎಕ್ಸ್ಟ್ರಾ ಆಗಿದೆ. ಇನ್ನ ಬರುವಂತ ಭಕ್ತಾದಿಗಳು ನಿರೀಕ್ಷೆಯಲ್ಲಿದೆಯಲ್ವಾ, ಇನ್ನ ಒಂದು 10-12 ಸಾವಿರ ಜನ ಬರ್ಬೋದು ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲ ಪಾತ್ರೆ ನೀರು ತುಂಬ್ಕೊಂಡು ರೆಡಿ ಇದ್ದೀವಿ. ಬಂದಂಥವ್ರಿಗೆ ಯಾರಿಗೂ ಹಂಗೆ ಕಳಿಸಲ್ಲ. ಎಲ್ಲರಿಗೂ ಊಟ ಮಾಡಿಸಿ ಅಡುಗೆ ಮಾಡಿ ಎಲ್ಲ ಸೌಕರ್ಯ ಮಾಡಿ ಕಳಿಸ್ತೀವಿ. ಅದು ಬೆಳಗ್ಗೆಯಿಂದ ಏನಿಲ್ಲ, ನಿನ್ನೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಊಟ ಕೊಡಲಿಕ್ಕೆ. ನಿನ್ನೆ ರೈಸ್ ಐಟಮ್ ಮಾತ್ರ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಕಾಳು ಸಾರು ಮುದ್ದೆ ಕೂಡ ಸ್ಟಾರ್ಟ್ ಮಾಡಿದ್ವಿ. ಈಗ ಸುಮಾರು ಒಂದು 30 ಸಾವಿರ ಜನ ಊಟ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ 30 ಸಾವಿರ ಅಕ್ಕೆ ಪ್ಲೇಟ್ಸ್ ಅಂತ ಇಟ್ಟಿದ್ವಿ, ಎಲ್ಲ ಖಾಲಿಯಾಗಿದ್ದಾವೆ. ಮತ್ತು ತುಂಬ್ಕೊಂಬಂದಿದ್ದೀವಿ. ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ನಮಗೆ ದೇವರು ಮಾದೇಶ್ವರ ಒಂದು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಏಳುಗಳ್ಳಿಯವ್ರ ಪರವಾಗಿ, ಏಳುಗಳ್ಳಿ ಟ್ರಸ್ಟ್ನವ್ರ ಪರವಾಗಿ, ಈ ಭಕ್ತ ಸಮೂಹದ ಪರವಾಗಿ ಮಾದೇಶ್ವರ ನಮ್ಮೆಲ್ಲರೂ ಒಳ್ಳೇದು ಮಾಡಲಿ ಅಂತ ಇದಕ್ಕಿನ್ನೂ ಸಹಕಾರ ಕೊಟ್ಟಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್, ನೆಚ್ಚಿನ ನಮ್ಮ ಸಂಸದರು, ಮಾಜಿ ಎಲ್ಲರೂ ಈಗ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಕಾವೇರಿ ನದಿನಲ್ಲಿ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ
ಖುದ್ದು ಅವರೇ ಪರಿಶೀಲನೆ ಮಾಡಿ NDRF ತಂಡ ಫಾರೆಸ್ಟ್ನವ್ರನ್ನ ಅಗ್ನಿಶಾಮಕ ದಳದಲ್ಲಿ ಅಲ್ಲೇ ಮುಖ ಉಡಿಸಿ ಹೋಗ್ತಕ್ಕಂಥ ಭಕ್ತಾದಿಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಕ್ರಮ ಕೈಗೊಂಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ತುಂಬ ಈ ಎಲ್ಲರ ಭಕ್ತಾದಿಗಳ ಪರವಾಗಿ ತುಂಬ ಆಭಾರಿಯಾಗಿತ್ತು. ಥ್ಯಾಂಕ್ ಯು. ತೊಂದರೆ ಕೊಡಬಾರ್ದು. ಬರುವಂತ ಭಕ್ತಾದಿಗಳಿಗೆ ಒಳಗಡೆ ನಿಂತ್ಕೊಳ್ಳಿ. ಭಕ್ತಾದಿಗಳು 4 ಕೌಂಟರ್ ಕೌಂಟರ್ ಮತ್ತೆ ಲಾಸ್ಟ್ ಕೌಂಟರ್ ಅನ್ನ ಸಾಂಬಾರು ಎಲ್ಲ ನಿಂತ್ಕೊಳ್ಳಿ. ಕುತ್ಕೊಂಡು ದಯವಿಟ್ಟು ಯಾರು ಮತ್ತೆ ನಿಂತ್ಕೊಂಬಾರ್ದು. ದಯವಿಟ್ಟು ಕುತ್ಕೊಂಡ ಮಾಡಿ ಪೆಲ್ಲ ಹೊಡಿಲ್ಲ. ಯಾರು ನಿಂತ್ಕೊಬೇಡಿ. ದಯವಿಟ್ಟು ಎಲ್ಲ ಊಟ ಕುತ್ಕೊಂಡ್ರು ಪಂಡ ಊಟ ಕುತ್ಕೊಂಡು ಊಟ ಮಾಡ್ಬೇಕು. ಯಾರು ನಿಂತ್ಕೊಂಡ್ಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಜನ ಮಾಡ್ಕೊಳ್ಳಿ. ದಯವಿಟ್ಟು ಭಕ್ತಾದಿಗಳು ಅರ್ಥ ಬರೋ ಜಾಗದಲ್ಲಿ ಅಕ್ಕಪಕ್ಕ ಯಾರು ನಿಂತ್ಕೊಂಡು ವೇಸ್ಟ್ ಮಾಡ್ಬೇಕು. ಅಲ್ಲಿ ಫೋಟ ಹೊಡಿತಾರೆ. ಜಾಗ ಕೊಡಿ. ಫೋಟ ಹೊಡ್ತಾರೆ. ಬರೋ ಭಕ್ತಾದಿಗಳು ಜಾಗ ಮಾಡ್ಕೊಡಿ. ನಾವು ಅಡ್ಜಸ್ಟ್ ಮಾಡ್ಲಿ. ಅಲ್ಲಿ ಯಾರು ಕೆಳಗಡೆ ಕೈ ತೊಳೆದ ಈ ಕಡೆ ಎಡಗಡೆ ಪ್ಲೇಟ್ ನೀರು ಯಾರು ಕಮ್ಮಿ ಮಾಡಲ್ಲ. ಇವ್ರು ಮಾಮೂಲಿ ಬಂದಾಗೆಲ್ಲ ಇಲ್ಲಿರುವ ಅಂದ್ಬಿಟ್ಟು ಯಾರು ಇಲ್ಲ. ಸುಮಾರು 15 ದಿನದಿಂದ ಈ ಥರ ಮಾದೇಶ್ವರನ ಪಾದಯಾತ್ರೆ ಇದೆ ಅಂತ ನಮ್ಮ ಸನ್ಮಾನ್ಯ ಡಿ.ಸಿ.ಎಂ ಅವರಾದ ಡಿ.ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಮಾಜಿ ಸಂಸದರಾದ ಡಿ.ಕೆ ಸುರೇಶ್ ತಿಳಿಸಿದಾಗ ಅವರು ಡಿ.ಸಿ ಅವ್ರಿಗೆ ಮಾತಾಡಿ ಎಲ್ಲ ರೀತಿ ವ್ಯವಸ್ಥೆ ಮಾಡುವಂತೆ ಡಿ.ಸಿ ಅವ್ರಿಗೆ ಮತ್ತು ನೀರಾವರಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಲೆಟ್ರ್ ಕೊಟ್ಟು ಎಲ್ಲರಿಗೂ ಕೂಡ ಫೋನಲ್ಲಿ ಮಾತಾಡಿದ್ರು. ನಮ್ಮ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆನ ಮಾಡಬೇಕು ಅಂತೇಳಿ ಅದರ ಪ್ರಕಾರ ನಮ್ಮ ರಾಮನಗರ ಜಿಲ್ಲಾ ಡಿ.ಸಿ ಅವರು ಕೂಡ ಮೀಟಿಂಗ್ ಮಾಡಿ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಸಭೆ ಕರೆದು NDRF, SDRF, ಅಗ್ನಿಶಾಮಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಫಾರೆಸ್ಟ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲರಿಗೂ ಕೂಡ ಕರೆದು ಮೀಟಿಂಗ್ ಮಾಡಿ ಎಲ್ಲ ರೀತಿಯಲ್ಲಿ ಒಂದು ಪ್ಲಾಸ್ಟಿಕ್ ಸಮಸ್ಯೆಯಿಂದ ಹಿಡಿದು ನೀರು ಕಮ್ಮಿ ಮಾಡೋದ್ರಿಂದ ಹಿಡಿದು ಅಲ್ಲಿ ಒಳಗಡೆ ನಡ್ಕೋಗೋಕ್ಕೆ ಹಗ್ಗ ಕಟ್ಟೋದ್ರಿಂದ ಹಿಡಿದು ಎಲ್ಲ ರೀತಿಯ ವ್ಯವಸ್ಥೆಗೂ ಭಾಳ ವ್ಯವಸ್ಥಿತವಾಗಿ ಮಾಡಿ ಭಕ್ತಾದಿಗಳಿಗೆ ಏನು ತೊಂದರೆ ಆಗುತ್ತಿಲ್ಲಂಗೆ ಪೊಲೀಸ್ ಇಲಾಖೆಯ ಸಹಾಯಕನಿಗೆ SP ಅವ್ರನ್ನ ಕರೆದು ಮೀಟಿಂಗ್ ಮಾಡಿದ್ರು. ಪೊಲೀಸ್ ಇಲಾಖೆನೂ ಕೂಡ ಸೇರಿ ಎಲ್ಲ ಇಲಾಖೆಗಳು ಒಗ್ಗಟ್ಟಾಗಿ ಸೇರಿಕೊಂಡು ಎಲ್ಲರೂ ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿ ಎಲ್ಲ ನಮ್ಮ ಮಾದೇಶ್ವರ ಭಕ್ತಾದಿಗಳಿಗೆ ಸೂತ್ರೂಪಿ ಹೋಗೋ ಥರ ಇಲ್ಲಿಂದ ಮಾದೇಶ್ವರ ಬೆಟ್ಟವರು ಕೂಡ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ರೀತಿ ವ್ಯವಸ್ಥೆ ಮಾಡೋರೆ. ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವ್ರಿಗೆ, ಸಂಸದರ ಡಿ.ಕೆ ಸುರೇಶ್ ಅವ್ರಿಗೆ ಹಾಗೂ ನಮ್ಮ ಎಲ್ಲ ಮುಖಂಡರುಗಳಿಗೆ, ಆದರೆ ಎಲ್ಲ ಇಲಾಖೆಯ ಅಧಿಕಾರಿಯವರಿಗೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಂತೂ ಒಳ್ಳೆಯ ಕ್ರಮ ತಗೊಂಡ್ರಂಥ ಜಿಲ್ಲಾಧಿಕಾರಿಗಳಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ನಮ್ಮ ಗ್ರಾಮಸ್ಥರು, ನಮ್ಮ ಮುಖಂಡರುಗಳು, ನಮ್ಮ ಲೀಡರ್ಗಳು, ನಮ್ಮ 3 ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡ್ತಾರೆ. ಪ್ರತಿ ವರ್ಷದಂಗೆ ಈ ವರ್ಷವೂ ಕೂಡ ಎಲ್ಲರೂ ಒಗ್ಗೂಡಿ ನಮ್ಮ ಡಿ.ಕೆ ಸುರೇಶ್ ಅವರು ಕೂಡ ಏನು ಅವರೇ ಕಾಳಿದೆ ಅದನ್ನು ಅವರು 1.5 ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಬೇರೆ ಮುಖಂಡರುಗಳು, ನಮ್ಮ ಮುಖಂಡರುಗಳು ಮತ್ತು ನಮ್ಮ ಗ್ರಾಮಸ್ಥರು ಪ್ರತಿಯೊಬ್ಬರೂ ಅವರಾಗ ಅವ್ರು ವೈಯಕ್ತಿಕವಾಗಿ ಕೊಟ್ಟಿರೋರು ಇದ್ದಾರೆ. ಎಲ್ಲದಕ್ಕೂ ಟ್ರಸ್ಟ್ ಇದೆ. ಟ್ರಸ್ಟ್ ಮುಖಾಂತರ ಲೆಕ್ಕ ಹಾಕಿ ಮಾಡ್ಕೊಂಡು ಊರು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ಹೋದ ವರ್ಷಕ್ಕೆ ಈ ವರ್ಷಕ್ಕೂ ಎಷ್ಟು ಜನ ನಿರೀಕ್ಷೆ ಇದೆ? ಈ ವರ್ಷ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಹೋದ ವರ್ಷ ಕಮ್ಮಿ ಆಗಿತ್ತು, ಇನ್ಸಿಡೆಂಟ್ ನಡೆದ್ರಿಂದ ಸ್ವಲ್ಪ ಕಮ್ಮಿ ಆಗಿತ್ತು ಅನಿಸುತ್ತೆ. ಈ ವರ್ಷ ಸ್ವಲ್ಪ ಅದಕ್ಕಿಂತ ಒಂದು 2-3 ಸಾವಿರ ಜನ ಹೆಚ್ಚಿಗೆ ಬಂದವ್ರೆ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಕರೆಕ್ಟಾಗಿ ನಿಖರವಾಗಿ ಹೇಳೋಕ್ಕೆ ನಮಗೇನು
ಅಪ್ಪಾಜಿ ಹೇಳಪ್ಪಾಜಿ ಭಕ್ತಿಪೂರ್ವಕವಾದ ಗೀತೆಗಳನ್ನ ಯಾವುದು ಕೇಳಿದ್ರು ಕೂಡ ಖಂಡಿತವಾಗೂ ಹಾಡ್ತೀವಿ ಸ್ವಾಮಿ. ತಮ್ಮ ಅನುಮತಿ ಇಲ್ಲದೆ ನಾವು ಅನುಮತಿಯನ್ನು ಕೊಟ್ಟು ನಾವೇನಾದರೂ ಚಿತ್ರಗೀತೆಗಳನ್ನ ಹಾಡಕ್ಕೆ ಶುರು ಮಾಡಿದ್ರೆ ಇಲ್ಲಿ ಭಟ್ಟ ಗೀತೆಗಳು ಶುರುವಾಗುತ್ತವೆ. ದಯವಿಟ್ಟು ಯಾರು ನಿಂತ್ಕೊಂಡ್ಬಿಡಿ, ದಯವಿಟ್ಟು ನಡೀರಿ ಮುಂದೆ. ಬನ್ನಿ ತಗ ಬರ್ತಾ ಇದೆ. ಬನ್ನಿ ಓಕೆ ಫಾಸ್ಟಾಗಿ ಬನ್ನಿ. ಅದು ವಿಡಿಯೋದಲ್ಲಿ ಬರಮ್ಮ ಬನ್ನಿ.
ಆಮೇಲೆ ತಗೊಳ್ಳಿ.